ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಯಲಬುರ್ಗಾ ತಾಲೂಕಿನ ಬೋರಡ್ಗಿ ಗ್ರಾಮದಲ್ಲಿ ದೇಶಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಗಡಿಯಲ್ಲಿ ಹಗಲಿರುಳು ಸೇವೆಗೈದು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಸೈನಿಕ ರಾಮಣ್ಣ ಗೋಗೇರೆ ಅವರನ್ನು ಮೆರವಣಿಗೆ ಮೂಲಕ ಯಲಬುರ್ಗಾ ಸಮೀಪದ ಬೋರಡ್ಗಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಸೈನಿಕರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಹೂಗಳಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ಹೂಮಳೆಗೈಯುತ್ತಾ ಪಟಾಕಿ ಸಿಡಿಸುತ್ತಾ ಡಿಜೆ ಮೇಳಕ್ಕೆ ಕುಣಿದು ಕುಪ್ಪಳಿಸಿದರು. ನಂತರ ನಿವೃತ್ತ ಸೈನಿಕ ರಾಮಣ್ಣ ಗೋಗರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮಂಜುನಾಥ್ ಕಾಣಗೆರೆ ಮಾತನಾಡಿ, ಸೈನಿಕರು ತಮ್ಮ ಜೀವನವನ್ನು ಪಣವಾಗಿಟ್ಟು ದೇಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುವುದರಿಂದ ನಾವೆಲ್ಲರೂ ದೇಶದಲ್ಲಿ ಸಂತೋಷದಿಂದ ಬದುಕುತ್ತಿದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದಿಯಪ್ಪ ಯಗರಿ ಮಾತನಾಡಿ, ಯುವಕರು ದೇಶ ಸೇವೆ ಸಲ್ಲಿಸಲು ಮುಂದೆ ಬರಬೇಕು, ಇದು ಹೆಮ್ಮೆಯ ಕೆಲಸ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಶಂಕರಪ್ಪ ತುತ್ರೊಟ್ಟಿ, ಬಸಪ್ಪ ಗೋಗರೆ, ಹೇಮಂತ್ ಅರೇರ ಬಸವರಾಜ್, ಬನಿಗೋಳ ಜಗದೀಶ್ ಹಳ್ಳದ, ಮಲ್ಲಪ್ಪ ಗೋಗರೆ, ಸುರೇಶ್ ಗೌಡ, ಶರಣಪ್ಪ ಗೌಡ, ಸಿದ್ದು, ರವಿ, ಸುರೇಶ್, ಮುತ್ತಯ್ಯ, ಬಸವರಾಜ್, ನಾಗರಾಜ್, ಲಕ್ಷ್ಮಣ, ಹನುಮಂತ, ಶೇಖರಯ್ಯ, ಶಿವನಂದಯ್ಯ, ಶರಣಪ್ಪ, ಸಂಗಪ್ಪ, ವೀರುಪಣ್ಣ, ಬಸವರಾಜ್, ಶಿವಪ್ಪ, ಮಲ್ಲಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು.